ಆ ಸೆಪ್ಟೆಂಬರು ಯಾವುದು 70ನೇ ಜನ್ಮದಿವಸದಿಂದ ಈ 70ನೇ ಜನ್ಮದಿನೋತ್ಸವವರೆಗೂ ಈ ಆಗಸ್ಟ್ 21ರವರೆಗೂ ಮಾತುಕತೆ ಇದ್ವಿ ನಾವು ಶ್ರೀನಿವಾಸು ನಾವು ಕೋರ್ಟ್ಗೆ ಎಲ್ಲ ಸಂಘಟನೆಗಳು ಎಲ್ಲ ಸೇರಬೇಕು ಅಂತ ಮಾತುಕತೆ ಆಯಿತು. ಯಾರೂ ಬಂದಿಲ್ಲ. ಎಲ್ಲ ಬಂದು ಯಾಕೆ ಕೇಸ್ ಹಾಕಿ ಎಲ್ಲ ಸೇರ್ಕೊಳ್ಳಿ ಅಂತ ಬಂದವರು ಅವ್ರದ್ದೊಂದು ಸಂಘಟನೆ, ನಂದು 2 ಸಂಘಟನೆ, 3 ಸಂಘಟನೆ ಕೋರ್ಟ್ಗೆ ಇಂಪ್ಲೀಡ್ ಆದೀವಿ ಅಷ್ಟೇ. ಬೇರೆಯವ್ರು ಯಾರೂ ಬಂದಿಲ್ಲ. ಬರೋಕ್ಕೆಲ್ಲ ರಿಜಿಸ್ಟರ್ ಆಗಿರಲ್ಲ, ಇನ್ನೊಂದು ಕತೆ ಆಗಿರಲ್ಲ, ನಮ್ಗೆ ಯಾಕೆ ಕೋರ್ಟು ಕಚೇರಿ, ಒಬ್ಬರು ಬಂದಿಲ್ಲ. ನಾವು ಸುಮಾರು ಜನ ಕರೆದ್ವಿ, ಯಾರು ಬನ್ನಿ. ಇದೇ ಶ್ರೀನಿವಾಸು ಗೌಡ್ರೆ ನೀವು ಟ್ರಸ್ಟಿಂದ ಹಾಕೊಳ್ಳಿ, ನಿಮ್ಮ ಸಂಘಟನೆ ನಮ್ಮ ಲಾಯರ್ ಇಕ್ತೀನಿ. ನೀವು ಬೇಡಪ್ಪ, ನಿನ್ನಿಕ್ಕೋ, ನಂದು 2 ಸಂಘಟನೆ ಇದೆ, ನಾನು ಲಾಯರ್ ಇಕ್ಕೋತೀನಿ. ನಾನು ಬೇರೆ ಯಾರು ಬಂದು ಅವ್ರು ಸಹಾಯ ಮಾಡು, ನಂಗೆ ಲಾಯರ್ನ ಇಕ್ಕೋತೀನಿ ಅಂತ ಹೇಳಿದೆ. ಹಂಗೆ ನಾವು ಲಾಯರ್ ಇಕ್ಕೊಂಡು ನಾವು ಕೋರ್ಟ್ಗೆ ಹೋದ್ವಿ. ಆಗಸ್ಟ್ 21ಕ್ಕೆ ಜಡ್ಜ್ಮೆಂಟ್ ಕಾಪಿ ಬಂದ ತಕ್ಷಣ ಫೋನ್ 2 ದಿವಸ ಮಾತಾಡಲಿಲ್ಲ. 3ನೇ ದಿವಸ ಫೋನ್ ಮಾಡಿಬಿಟ್ಟು, ಗೌಡ್ರೆ ಕೃಷ್ಣ ದೀಕ್ಷಿತ್ ಅಂದ್ಬಿಟ್ಟು ನಾನು ಲಾಯರ್ ಹುಡುಕಿದ್ದೀನಿ, ಸುಮ್ಮನೆ ಬಿಡೋದು ಬೇಡ, ಅಭಿಮಾನಿಸಿದವ್ರನ್ನ 10 ಗುಂಟೆ ಏನು ದಾಖಲೆಗಳಿದೆ ಅದೆಲ್ಲನೂ ಎತ್ಕೊಬನ್ನಿ, ನಿಮ್ಮ ಟ್ರಸ್ಟಿಂದನೇ ಕೇಸ್ ನಡೆಸೋದು, ನಿಮ್ಮ ಮುಖಾಂತರನೇ ಕೇಸ್ ನಡೆಸೋದು, ಅದಕ್ಕೆ ಅಮೌಂಟ್ ನಾನು ಕೊಡ್ತೀನಿ, ಲಾಯರ್ ನಾನು ಇಕ್ತೀನಿ, ತಗೊಂಡು ಡಾಕ್ಯುಮೆಂಟ್ಸ್ನ ನಮ್ಮ ನಾಗರಾಜ್ ಜೈನು ಏನಿದ್ದಾರೆ ಲಾಯರ್ ಅವ್ರು ಕೊಡಿ, ಕೇಸ್ ನಡೆಸೋಣ ಅಂತ ಹೇಳ್ತಾರೆ. ಆಗಸ್ಟ್ 23ಕ್ಕೋ 24ಕ್ಕೆ ನನಗೆ ಫೋನ್ ಮಾಡಿಬಿಟ್ಟು, ನಾನು ಇಲ್ಲ ಶ್ರೀನಿವಾಸ್, ಹೈಕೋರ್ಟ್ ಏನು ಹೇಳಿದೆ, 10 ಗುಂಟೆ ಜಡ್ಜ್ಮೆಂಟ್ ಕಾಪಿ ಸರ್ಕಾರ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಸರ್ಕಾರಕ್ಕೆ ಮನವಿ ಕೊಡಬೇಕಲ್ಲ ಫಸ್ಟು. 10 ಗುಂಟೆನ ಉಲ್ಲೇಖ ಮಾಡಿ ಹೇಳಿದ್ದಾರೆ, ನೀವು ಸರ್ಕಾರ ಹತ್ರ ಬಗೆಹರಿಸ್ಕೊಳ್ಳಿ ಅಂತ. ನಾವು ಸರ್ಕಾರಕ್ಕೆ ಮನವಿ ಕೊಡ್ದಾನೆ ನಾನು ಹೆಂಗೆ ಕೋರ್ಟ್ಗೆ ಹೋಗಲಿ? ಅವ್ನು ನಾನು ಲಾಯರ್ ಕೇಳಬೇಕು ಅಂತ ಏನು ಹೇಳಿ ನಾನು ಹೇಳ್ಬಿಟ್ಟೆ. ಮನವಿ ಹೈಕೋರ್ಟ್ ಜಡ್ಜ್ಮೆಂಟ್ ಕಾಪಿ ಬಂದಮೇಲೆ ಮನವಿ ಕೊಟ್ಬಿಟ್ಬೇಕಾದ್ರೆ ಆಮೇಲೆ ಕೋರ್ಟ್ಗೆ ಹೋಗ್ಬೋದಲ್ಲ ಅಂತ ನಾನು ಹೇಳ್ತೀನಿ. ಇಲ್ಲ ಗೌಡ್ರೆ ಅವೆಲ್ಲ ಏನಿಲ್ಲ, ನೀವು ತಗೊಂಡ್ಬಿಟ್ರಿ, ಆಯ್ತು ನಮ್ಮ ಲಾಯರ್ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಅಂತೀನಿ. ಆಗಸ್ಟ್ 23-24 ಆಯ್ತು ಇದು. ಜಡ್ಜ್ಮೆಂಟ್ ಕಾಪಿ ಬರಲ್ಲ. ನಾನು ಹೇಳಿದ್ನಲ್ಲ ಜಡ್ಜ್ಮೆಂಟ್ ಕಾಪಿ ಗಂಟ ನಾನು ಕೋರ್ಟ್ಗೆ ಹೋಗೋಕ್ಕಾಗಲ್ಲ ಅಂತ. ಅಲ್ಲಿಗೆ ಮಾತುಕತೆ ಸ್ವಲ್ಪ ಅಲ್ಲಿಗೆ ಸ್ಟಾಪ್ ಆಯಿತು ಅವ್ರದ್ದು ನಮ್ಮದು. ಸೆಪ್ಟೆಂಬರ್ 18 ಕಾರ್ಯಕ್ರಮ ಈ ಸರಿ ಮೊನ್ನೆ ಆಯ್ತಲ್ಲ, ಹೌದು, ನಾನು ಪರ್ಮಿಷನ್ ತಗೊಂಡೆ ಡಿ ಸಿಯಿಂದ ಪರ್ಮಿಷನ್ ತಗೊಂಡೆ. ನಾನು ಹೇಳಿದ್ದೆ, ನೋಡಪ್ಪ ನನ್ನ ಕೈಯಲ್ಲಿ ಆಗೋದಿಲ್ಲ ಕಾರ್ಯಕ್ರಮ ಎಲ್ಲ ವಹಿಸ್ಕೊಂಡು, ನಾನು ಹೋಗಿ ಹಾಕತ್ತೀನಿ, ಊಟ ಗಿಡದ್ದು ನೀವೆಲ್ಲ ನೀವು ಮಾಡ್ಕೊಳ್ಳಿ ಅಂತ ನಾನು ಮೊದಲೇ ಹೇಳಿದ್ದೆ. ಆಗಸ್ಟ್ ತಿಂಗಳಲ್ಲೇ ಮಾತಾಡಿದ್ವಿ, ಹೆಂಗೆ ಕಾಮನಾಗಿ ಮಾತಾಡಿದ್ವಿ. ನನಗೂ ಸುಮ್ಮನೆ ಅಷ್ಟು ಅಮೌಂಟ್ಗಳಿದೆ, ನಾವು ಯಾಕೆ ಹಾಕಬೇಕು, ನಮ್ಮ ಕೈಲೇ ಅಭಿಮಾನಿಗಳು ನಮ್ಗೆ ಸರ್ ಬಂದರೆ ನಾವು ಮಾಡ್ಬೋದು. ನಾನು ಹೇಳಿದ್ದೆ, ಮಾತು ಹೇಳಿದ್ದೆ ಅವ್ರಿಗೆ, ಶ್ರೀನಿವಾಸ್ಗೆ. ಸರಿ ಇದಾಯಿತು. ಸೆಪ್ಟೆಂಬರ್ದು ಪರ್ಮಿಷನ್ ತಗೊಂಡೆ. ಈ ಜಡ್ಜ್ಮೆಂಟ್ ಕಾಪಿ ಬೇರೆ ಬಂದುಬಿಟ್ಟಿತ್ತು. ಡಿ ಸಿ ಅವರು, ಅಲ್ಲಿ ತಹಸೀಲ್ದಾರ್ ಅವರು ಪರ್ಮಿಷನ್ನ ಲೇಟಾಗಿ ಕೊಟ್ಟರು ನನಗೆ. ಅವ್ರೇನು ಹೇಳಿದ್ರು, ನನಗೆ ಸೈನ್ ಹಾಕಿಸ್ಕೊಂಡು ನಿಮ್ಮ ಸಂಸ್ಥೆಗೆ ಮಾತ್ರ ಕೊಟ್ಟಿರೋದು ಪರ್ಮಿಷನ್ನು, ಬೇರೆ ಸಂಘ ಸಂಸ್ಥೆಗಳಿಗೆ ಕೊಟ್ಟಿರೋದಿಲ್ಲ. 10 ಗುಂಟೆಯಲ್ಲೇ ಪೂಜೆ ಮಾಡ್ಕೊಬೇಕು. ಯಾವುದೇ ಅಲ್ಲ ಏನೋ ತೊಂದರೆ ಆದ್ರೂ ನಿಮ್ಗೆ ಟ್ರಸ್ಟ್ ಮೇಲೆ ನಾವು ತೊಂದರೆ ಆಗುತ್ತೆ. ಮತ್ತು ಹೋದ ಸರಿ ಕಾರ್ಯಕ್ರಮ ಕೊಟ್ಟಾಗ ಅಲ್ಲಿ ಬೆಂಕಿ ಹಚ್ಚಿ ಅದೆಲ್ಲ ಏನೇನೋ ಮಾಡಿದ್ದೀರಂತೆ ನೀವು, ನಿಮ್ಮ ಮೇಲೆ ಇಷ್ಟು ಅಭಿಮಾನ ಸ್ಟುಡಿಯೋ ಮಾಲೀಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ತಹಸೀಲ್ದಾರ್ ಅವ್ರಿಗೆ ಅಂತ ಹೇಳ್ಬಿಟ್ಟು, ಇದೆಲ್ಲ ಹೇಳ್ಬಿಟ್ಟು ನನಗೆ ಅವರು ಪರ್ಮಿಷನ್ ಲೆಟ್ರ್ ಕೊಡ್ತಾರೆ. ನಾನು ಫೋನ್ ಮಾಡ್ತೀನಿ ಶ್ರೀನಿವಾಸ್ ಅವ್ರಿಗೆ, ಪರ್ಮಿಷನ್ ಲೆಟ್ರ್ ತೊಗೊಂಡಿದ್ದೀನಪ್ಪ, ಆದರೆ ಯಾವ ಸಂಘ ಸಂಸ್ಥೆಗಳಿಗೆ ಒಟ್ಟಿಗೆ ಮಾಡಬಾರ್ದು, ಮತ್ತು ಅಲ್ಲಿ ಕೆಲವು ಕಂಡೀಷನ್ ಹಾಕಿದ್ದಾರೆ, ನಾನು ಅಲ್ಲಿ ಒಳಗಡೆ ಯಾವ ಪೆಂಡಾಲು ಆರ್ಕೆಸ್ಟ್ರಾ ಯಾವುದೂ ಮಾಡ್ತಾಯಿಲ್ಲ, ಹೊರಗಡೆ ಪೂಜೆ ಮಾಡೋದಷ್ಟೇ, ಹೊರಗಡೆ ನಾವು ಅನುದಾನ ರಕ್ತದಾನ ಶಿಬಿರ ಮಾಡ್ಕೊಳ್ಳೋದು ಅಂತ ಹೇಳಿದೆ. ಮಾಡ್ಕೋಬೇಕಾಗತ್ತೆ. ಒಟ್ಟು ಯಾವ ಸಂಘ ಸಂಸ್ಥೆಗಳು ಯಾಕೆ ಗೌಡ್ರೆ ಅವ್ರು 1000 ಹೇಳ್ತಾರೆ, ಅವ್ರು ಯಾವನಿಗೆ ಏನು ಮಾಡೋಕ್ಕಾಗೋದಿಲ್ಲ, ನಾವು ಜೊತೆಲಿ ಸೇರ್ಕೊಂಡು ಮಾಡುವ ಬನ್ನಿ, ಅದೇ ನಿಮ್ಮ ನಿಮ್ಮ ಸಂಸ್ಥೆಗೆ ಒಬ್ಬರಿಗೆ ಹಿಂಗೆ ಮಾಡಿಬಿಟ್ರೆ ಹಿಂಗೆ ಮೈಸೂರದ್ದು ಸ್ವಂತ ಆಯ್ತು, ನಿಮ್ಮದು ಸ್ವಂತ ಆಗ್ಬಿಡ್ತದೆ ಅಂತ ಏನಪ್ಪ ಹಿಂಗೆಲ್ಲ ಮಾತಾಡ್ತಾ ಇದ್ದಿ, 2 ಸಾರಿ ನೀನು ಕಾರ್ಯಕ್ರಮ ಮಾಡಿದಾಗಲೇ 3ರಲ್ಲಿ ಹಚ್ಚಬಾರ್ದು ಅಂತ ಅಂದೆ. ಅದು 13ನೇ ಪುಣ್ಯಸ್ಮರಣೆಗೆ ಕಾರ್ಯಕ್ರಮಕ್ಕೆ ಪರ್ಮಿಷನ್ ತಂದೆ, ನೀನು ಮಾಡ್ಕೊತೀನಿ ಅಂದೆ, ನಾನು ಬಿಟ್ಟೆ ನಿನಗೆ. ನಾನು ಒಂದು 200-2,000 ಮಾಡಿಸ್ತೀನಿ ಅಡುಗೆ ಅಂದೆ, ಬೇಡ ಗೌಡ್ರೆ ನೀವು ಕಷ್ಟಪಟ್ಟು ಪರ್ಮಿಷನ್ ಲೆಟರ್ ತಂದಿದ್ದೀರಾ, ನನ್ನ ಕಾರ್ಯಕ್ರಮ ನಾನು ಮಾಡ್ಕೊತೀನಿ ಅಂದ್ಬಿಟ್ಟು ಅವರು ಅಭಿಮಾನಿಗಳ ತವ ಕಲೆಕ್ಟ್ ಮಾಡಿ ಕಾರ್ಯಕ್ರಮ ಮಾಡಿದ್ರು.
ಪರ್ಮಿಷನ್ ತಂದಿದ್ದು ನಾನೇ. ಹ್ಞೂ ನೀವು ಬನ್ನಿ ಜೊತೆಲಿ ಗೌಡ್ರೆ ಪೂಜೆ ಮಾಡಿ, ಶ್ರೀಧರಮೂರ್ತಿ ನೀವು ಬಂದು ಪೂಜೆ ಮಾಡ್ಕೊಂಡೋಗಿ, ನೀವು ಟೆನ್ಷನ್ ಮಾಡ್ಕೊಬೇಡಿ, ಈ 2 ದಿವಸ ಇದೆ ಕಾರ್ಯಕ್ರಮ. ಹಾಂ ಸರಿಯಪ್ಪ, ನಮ್ಮದು ಏನಾರು ಇರಲಿ, ನೀವು ಸ್ವಲ್ಪ ಇಲ್ಲ ಗೌಡ್ರೆ ನಾನು ಮಾಡಿಸ್ಕೊತೀನಿ, ನೀವು ಮಾಡಿಸ್ಕೋಬೇಡಿ ಅಂತಂದು. ಸರಿ ಆಯ್ತು, ನಾನು ಸುಮ್ಮನೆ ಆಗ್ಬಿಟ್ಟೆ. DCP ಲೆಟ್ರು ತಂದಿರಲಿಲ್ಲ. DCP ಲೆಟ್ರು ತಂದಿರಲಿಲ್ಲ. DCP ಲೆಟ್ರು ನಾನು ಹೇಳ್ಕೊತೀನಿ ಅಂತಂದ್ರು. ಅದಕ್ಕೂ ನಾನು ಸುಮ್ಮನಾದೆ. ಆವತ್ತು ಏನೋ ಅದು ಸ್ವಲ್ಪ ಗಲಾಟೆ ಆಯಿತು ಪೊಲೀಸ್ನವ್ರಿಗೂ ನಮಗೂ. DCP ಲೆಟ್ರ್ ಕೊಟ್ಟಿಲ್ಲ ಅಂತ ನಾನು ಗಲಾಟೆ ಮಾಡ್ಕೊಂಡು ನಾನು ಬಂದ್ಬಿಟ್ಟೆ. ನಾನು ಪೂಜೆಗೂ ಹೋಗಲಿಲ್ಲ. ಅದು 13 ಪುಣ್ಯಸ್ಮರಣೆಗೆ ನಮ್ಮ ಶ್ರೀಧರಮೂರ್ತಿ ಹೋಗಿ ಪೂಜೆ ಮಾಡ್ಕೊಬಂದರು. ಅದೊಂದು ಘಟನೆ ಆಯಿತು. ಅವನಿಗೆ ಬಿಟ್ಕೊಟ್ಟಿದ್ದೀನ ನಾನು, ಬಿಟ್ಕೊಟ್ಟಿದ್ನಲ್ಲ. ಬಿಟ್ಕೊಟ್ಟು ಆ ಇದ್ರನ್ನಲ್ಲೇ ಬೆಂಕಿ ಹಚ್ಚಿ ಅಲ್ಲೆಲ್ಲ ಗಲಾಟೆ ಇದೆಲ್ಲ ಮಾಡೋದಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು ನನ್ನ ಮೇಲೆ. ನಾನು ಯಾಕೆ ಬಿಟ್ಕೊಟ್ಟೆ? ಮಾಡ್ಕೊಳ್ಳಿ, ನಮಗೇನಂತ ಸ್ವಾರ್ಥ ಇರಲಿಲ್ವಲ್ಲ. ಯಾವುದೇ ಸ್ವಾರ್ಥ ಏನೂ ಇರಲಿಲ್ವಲ್ಲ. ನಮ್ಗೆ ಆ ಥರ ಒಂದು ಕೆಟ್ಟ ಮನೋಭಾವ ಇದ್ದರೆ ನಾನು ಬಿಟ್ಕೊಡ್ತಿರ್ಲಿಲ್ಲ ಅವತ್ತೇ. ಅದೆಲ್ಲ ಕಂಪ್ಲೇಂಟ್ ಎಲ್ಲ ನಮ್ಗೆ DC ಆಫೀಸಲ್ಲಿ ಹೇಳಿದ್ದಕ್ಕೆ ನಾನು ಈ ಸರಿ ಏನು ಮಾಡಿದೆ, ನೋಡಪ್ಪ ನನಗೆ ಸಹಕಾರ ಕೊಡಪ್ಪ, ನಿನ್ನ ಕೈಲಿ ಏನಾಗುತ್ತೆ ಸಹಕಾರ ಕೊಡು, ಜೊತೇಲಿ ನಿಂತ್ಕೋ. ಆದರೆ ನಮ್ಮ ಟ್ರಸ್ಟ್ ಒಂದರಿಂದನೇ ಅಲ್ಲಿ ಕಾರ್ಯಕ್ರಮ ಮಾಡೋಕ್ಕಾಗೋದು, ನಮ್ಮ ಟ್ರಸ್ಟ್ ಒಂದಿನ ಅಲ್ಲಿ ಬ್ಯಾನರ್ ಹಾಕೋದು. ನಾನು ನನ್ನ ಫೋಟೋಗಳು ಹಾಕಲ್ಲ, ಹೆಸರುಗಳು ಹಾಕಲ್ಲ. ಹಾಂ, ಏನು 10 ಗುಂಟೆದು ಏನು ಹೈಕೋರ್ಟ್ ಜಡ್ಮೆಂಟ್ ಕಾಪಿ ಅದು ಬರೆದಾಕ್ಬಿಟ್ಟು ಬ್ಯಾನರ್ ಹಾಕ್ತೀನಿ ಅಷ್ಟೇ. ಅಂದಾನಂದನೂ ಅಲ್ಲಿ ಮಾಡಿಸಲ್ಲಪ್ಪ, ಹೊರಗಡೆ ಮಾಡಿಸ್ತೀನಿ. ಪೆಂಡಾಲು ರಾತ್ರಿ ಹಾಕಲ್ಲಪ್ಪ, ಬೆಳಗ್ಗೆ ಹಾಕತ್ತೀನಿ. ಇದೆಲ್ಲ ಹೇಳಿದೆ, ಆಯಿತು. ಅದಕ್ಕೆ ಒಪ್ಪಲಿಲ್ಲ. ಏನೋ ನಾವು ಹಂಗೆ ನಮ್ಮ ಬರೀ ಸಹಕಾರ ಕೊಟ್ಟರೆ ನಾವು ಇನ್ನೇಂತಕ್ಕೂ ಬೇಡವಾ ಅಂದರು. ಇನ್ನೇಂತಕ್ಕಪ್ಪ, ನಾವು ಕಾರ್ಯಕ್ರಮ ಮಾಡ್ತಾ ಇರೋದಪ್ಪ, ನಮಗೇನು ಬರ್ಕೊಟ್ಬಿಟ್ಟಿದ್ದಾರೆ, ಅಭಿಮನ್ಯು ಸುಳೇಮನ್ಗೆ ಸರ್ಕಾರ ಬರ್ಕೊಟ್ಬಿಟ್ಟಿದ್ದಾರೆ ಹೈಕೋರ್ಟ್ ಜಡ್ಮೆಂಟ್ ಕಾಪಿ ಹಿಂಗಂತೂ. ಈ ಯಾಕೆ ಏನೇನೋ ಮಾತಾಡ್ತಾ ಇದೆಯಲ್ಲ. ಸಹಕಾರ ಅಂದರೆ ಜೊತೆಯಲ್ಲಿ ನಿಂತ್ಕೋ. ಇಲ್ಲ ಅಂದಾನ ಮಾಡಿಸ್ತೀಯಾ, ಬಂದು ನಮ್ಮ ಪೆಂಡಾಲಲ್ಲೇ ಹಾಕ್ಸು. ಅವ್ರು ಯಾರೋ ಖಜಾಂಚಿ ಆನಂದರಾಜ್ ಫೋನ್ ಮಾಡಿದ್ರು, ಅವರು ಹಂಗೆ ಮಾತಾಡೋದು. ನೋಡಪ್ಪ, ನೀವು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಅಂದಾನ ಹೊರಗಡೆ ಮಾಡ್ಕೊಂಬಂದು ನಮ್ಮ ಹಾಕಿರೋ ಪೆಂಡಾಲಲ್ಲೇ ಹಂಚಿ, ಅಭಿಮಾನಿಗಳು ತಾನೆ. ಬೇರೆ ಸಂಘ ಸಂಸ್ಥೆಗಳು ಬೋರ್ಡ್ ಹಾಕೋದು ಬೇಡ, ನಮ್ಗೆ ಕಂಡೀಷನ್ ಹಾಕಿದ್ದಾರೆ. 10 ಗಂಟೆದು ನಾವು ಕಂಡೀಷನಾಗಿ ವ್ಯವಹಾರ ಮಾಡಬೇಕು ಹಿಂಗೆ ಅಂತ ಹೇಳಿದೆ. ಸರಿ, ಇಷ್ಟು ಕಾನ್ವರ್ಸೇಷನ್ ನಡೀತು. ನಾನು ಬರಲ್ಲ, ನೀವೇ ಮಾಡ್ಕೊಳ್ಳಿ. ಯಾವಾಗ ಈಗ 74ನೇ ಹುಟ್ಟುಹಬ್ಬ ಮಾಡಿದ್ವಿ. ಹಾಂ, ನೀವೇ ಮಾಡ್ಕೊಳ್ಳಿ. 73ನೇದು ನೀವೇ ಮಾಡ್ಕೊಳ್ಳಿ. ನಾನು ಬರಲ್ಲ ಕಾಲ ಅಂದರು. ನಿನ್ನ ಇಷ್ಟ ಅಪ್ಪ, ಸಹಕಾರ ಕೊಡು ಅಂದರೆ ನೀನು ದುಡ್ಡು ಕೊಡು ಅಂತಲ್ಲ. ನಾನು ದುಡ್ಡು ಕೇಳಿದ್ದೀನಿ ಅಂತ ಹೇಳ್ತಾರೆ ಅವರು ಆಡಿಯೋದಲ್ಲಿ. ಸಹಕಾರ ಅಂದ್ರೆ ಏನು ರೀ? ದಿನಸಿ ಕೊಡಿಸ್ರಿ, ನಿಪ್ಪದಕ್ಕೆ ಅಂದನ ಮಾಡ್ತೀನಿ ಅಂತ ಕೊಡಿಸಿ, ಅದಾಗಲ್ವೇ? ದುಡ್ಡು ಕೊಟ್ರೆ ಏನು, ದುಡ್ಡು ಕೊಟ್ಟರೆ ಅಕ್ಕಿ ತಗೊಬೇಕು. ಸಹಕಾರ ಕೊಟ್ಟರೆ ಅಂದರೆ ಬೇಡ. ಸಹಕಾರ ಅಂದರೆ ಯಾವ ರೀತಿನೂ ಆಗ್ಬೋದು. ದುಡ್ಡೇ ಅಂತ ಯಾಕೆ ಕೇಳ್ತೀರಿ? ದುಡ್ಡು ಕೇಳಿದ್ರು ಅಂತ ನನ್ನ ಮೇಲೆ ಆಡಿಯೋ ಬಿಟ್ಟಿದ್ದಾರೆ ಕೆಟ್ಟದಾಗಿ. ತಪ್ಪಲ್ವ ಇದು? ಇಷ್ಟೆಲ್ಲ ನಾನು ಅವಕಾಶ ಯಾವುದಕ್ಕೂ ನಾನು ಕೊಟ್ಟಿಲ್ಲ. ಈ 73 ಜನ್ಮದಿನೋತ್ಸವಕ್ಕೆ ಅವರು ದಾಖಲೆಗಳು ತಗೊಂಡು ಲಾಯರ್ ತಗೊಂಡು ನಾನು ಹೋಗಿಲ್ಲ. ಇದಕ್ಕೆ ಯಾವತ್ತೂ ಕಾಲಾವಕಾಶ ಮಾಡಿಕೊಟ್ಟಿಲ್ಲ. ನಾನು ಈ ಥರ ಎಲ್ಲ ಹೇಳಿದ್ಮೇಲೆ ನಮ್ಮ ಮೇಲೆ ಅಗೇಯ ಸಾಧಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಉದ್ಭವ ಆಯಿತು. ಏನೇನೋ ಇಂಡೈರೆಕ್ಟಾಗಿ ಕೆಲಸಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನೋ 20 ಗುಂಟೆ ಅಂತೆ, 20 ಗುಂಟೆ ಹೋರಾಟ ಅಂತೆ, ಏನೋ ಮಾಧ್ಯಮಕ್ಕೆ ಇಲ್ದಿರೋ ಹೇಳಿಕೆ ಕೊಡೋದು. ಜಡ್ಮೆಂಟ್ ಕಾಪಿ ಬಂದಮೇಲೆ 10 ಗುಂಟೆದು ಕೋರ್ಟ್ ಏನು ಹೇಳಿದ್ದು ಹೇಳ್ಬೇಕಲ್ವಾ? 10 ಗುಂಟೆನ ರೆಫರ್ ಮಾಡಿದ್ದಾರೆ ಸರ್ಕಾರಕ್ಕೆ ಕೇಳ್ಕೊಳ್ಳಿ ಅಂತ. ಅದೆಲ್ಲ ಎಲ್ಲೂ ಹೇಳಲ್ಲ. ಏನು 20 ಗುಂಟೆ ಹೋರಾಟ ಅಂತೆ, ಸರ್ಕಾರಕ್ಕೆ ಕೇಳ್ಕೊತಾರಂತೆ, ಕೇಸ್ ಹಾಕತ್ತಾರಂತೆ. ಏನು ಸ್ಟೇಟ್ಮೆಂಟ್ ಅದು? ಇರೋದು ಹೇಳ್ಬೇಕ್ರಿ ಅಭಿಮಾನಿಗಳಿಗೆ. ಸುಳ್ಳಿರಿ ಯಾಕೆ ಹೇಳ್ತೀರಿ? ಅದಕ್ಕೆ ನೀನು ಸುಳ್ಳುಗಾರ ಅಂತ ಹಾಕಿದ್ದೀನಿ, ಫೇಸ್ಬುಕ್ನಲ್ಲಿ ಹಾಕಿದ್ದೀನಲ್ಲ. ನನ್ನ ಬಗ್ಗೆ ಆಡಿಯೋ ಬಿಟ್ಟಿದ್ದೀನಿ ಅಂತ ಹಾಕ್ತೀನಿ. ನಿನ್ನ ಬಗ್ಗೆ ಆಡಿಯೋ ಬಿಟ್ಟಿದ್ದೀನಿ ನಾನು? ನಿನ್ನ ಹೆಸರು ಹೇಳಿದ್ದೀನಾ? ಮಾಧ್ಯಮದವ್ರು ಬೋದಿದ್ದೀನಿ, ಓನರ್ಗಲ್ವಲ್ಲ. ಪತ್ರಿಕೆಯವ್ರು ಬೋದಿದ್ದೀನಿ, ಓನರ್ಗಲ್ವಲ್ಲ. ಇಲ್ಲ ನಮ್ಮ ಲೀಡ್ರುಗಳಿಗೆ ಬೋದಿದ್ದೀನಿ, ನಿನಗೆ ಅಂತೇನು ಹೇಳಿಲ್ವಲ್ಲ. ನೀನೇ ಊಹೆ ಮಾಡಿಕೊಂಡು ಕುಂಬಳಕಾಯಿ ಕಡೆ ಅಗ್ಲಿ ಮುಟ್ಕೊಂಡು ನೋಡಿಕೊಂಡು ನೀನು ಸಂಗಡಿಗರು ನನ್ನ ಮೇಲೆ ಹಗ್ಗೆ ಸಾಧಿಸ್ಕೊಂಡು ಇಲ್ಲಿ ಗಂಟು ಬಂದು ಕೊನೆಗೆ ಯಾವ ಮಟ್ಟಕ್ಕೆ ಬಂದ್ರಿ ನೀವು? ಯಾವ ಮಟ್ಟಕ್ಕೆ ಬಂದ್ರಿ? ಅಭಿಮಾನ ಸ್ಟುಡಿಯೋ ಮಾಲೀಕರು ಬ್ಯಾನರ್ ತೆಗೆದು ಕಲ್ಚಿ ಇಕ್ಕಿದ್ರು.
ನಮ್ಮದು ವೈಯಕ್ತಿಕ ಕಾರಣ ನಂಗೆ ತುಂಬ ಇತ್ತು. ನನ್ನ ಗಮನ ಎಲ್ಲ ಅಲ್ಲಿತ್ತು. ಹಂಗೂ ಫೋನ್ ಮಾಡಿದ್ರು ಒಂದು 20 ಜನ. ಆ ಫೋಟೋಗ್ರಾಫರ್ಸ್ ಸರ್ ಬ್ಯಾನರ್ಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ, ಹಸು ಎಲ್ಲ ತೊಪ್ಪೆ ಹಾಕ್ಬಿಟ್ಟಿದೆ, ಏನಾಗಿದೆ ಗೊತ್ತಿಲ್ಲ ಗೌಡ್ರೆ ಅಂತ. 3 ಗಂಟೆ ಫೋನ್ ಮಾಡಿದೆ, ಅಭಿಮಾನಿಗಳ ಮಾಲೀಕರು ಫೋನ್ ತೆಗ್ದಿಲ್ಲ. ಅಲ್ಲಿ ಇನ್ಚಾರ್ಜ್ ಕಿರಣ್ ಅಂತ ಇತ್ತು ಫೋನು. ನೋಡಪ್ಪ, ನಮ್ಮ 10 ಕುಂಟೆದು ಅಲ್ಲಿ ಹಾಕ್ಬೇಡಿ ಬ್ಯಾನರು, ನಮ್ಮ ಟ್ರಸ್ಟ್ದು ಹಾಕಬೇಡಿ, ಅಪ್ಪಾಜಿ ಫೋಟೋ ಒಂದು ಹಾಕೋಕ್ಕೆ ಅವಕಾಶ ಮಾಡಿಕೊಟ್ರಪ್ಪ, ನಾನು ಬರ್ತೀನಿ. ಸುಮ್ಮನೆ ಬೇರೆ ಬೇರೆ ಇಶ್ಯೂ ಆಗುತ್ತಿದ್ದು, ಗಲಾಟೆಗಳಾಗುತ್ತೆ, ನೀವೇ ಜವಾಬ್ದಾರಿ, ನಾನು ಅಲ್ಲಿ ಕಾಲಿಕ್ಕಲ್ಲ. ಈ ನೀವು ಹ್ಞೂ ಅಂದರೆ ಅಲ್ಲಿ ಬಂದು ನಾನು ಬ್ಯಾನರ್ ಹಾಕ್ಸ್ಬಿಟ್ಟು ನಾನು ಹೋಗ್ತೀನಿ, ನನಗೆ ಟೈಮ್ ಇಲ್ಲ. ಇಲ್ಲ ನಿಮ್ಮ ಇಷ್ಟ ಇಲ್ಲ ಗೌಡ್ರು ಆಗಲ್ಲ ಅಂತ ಹೇಳಿ ನಾನು ಬರಲ್ಲ ಅಲ್ಲಿಗೆ. ಅಭಿಮಾನಿಗಳುಂಟು, ನೀವುಂಟು, ಏನಾರ ಮಾಡ್ಕೊಳ್ಳಿ. ಇಲ್ಲ ಆಯಿತು ಬಂದು ಹಾಕ್ಬಿಟ್ಟು ಹೋಗಿ ಅಂದರು. ಅಷ್ಟೊತ್ತಿಗೆ ಇವರು ಏನೋ ಸ್ಟೇಷನ್ಗೆ ಹೋಗಿದ್ರಂತೆ, ವಿಷ್ಣು ಸೇನಾ ಸಮಿತಿಯವರು ಹೋಗಿದ್ದಾರೆ. ಅವರು ಹೋಗಲಿ ಸಂತೋಷ, ಅವರೊಂದು ಕಡೆ ಕೆಲಸ ಮಾಡ್ತಾಯಿದ್ರು. ಅವ್ರ ಉದ್ದೇಶ ಏನೋ ಬ್ಯಾನರ್ ಹಾಕಬೇಕು ಅಂತಾನೆ, ಅವ್ರೇನು ಬೇರೆ ಉದ್ದೇಶ ಇಲ್ವಲ್ಲ. ಓಕೆ ಆಯಿತು, ನಾನೇ ಹೋಗಲಿ ಸ್ಟೇಷನ್ಗೆ, ಜಾಗ ಅವ್ರದ್ದು. ಅವ್ರಿಗೆ ಫೋನ್ ಮಾಡಿದೆ, ಅವ್ರಿಗೆ ಹಂಗೆ ಹೇಳಿದೆ, ಇದು ಇಶ್ಯೂ ಆಗುತ್ತೆ, ಇಶ್ಯೂ ಮಾಡ್ಕೊಬೇಡ್ರಿ, ಗಲಾಟೆ ಮಾಡ್ಕೊಬೇಡಿ, ಅವಕಾಶ ಮಾಡಿ ಒಂದೇ ಒಂದು ಫೋಟೋ, ಅಪ್ಪಾಜಿ ಫೋಟೋನ ಯಾವ ಸಂಘ ಸಂಸ್ಥೆಗಳು ಹಾಕೋದು ಬೇಡ, ಅಲ್ಲಿ ಒಂದು ಫೋಟೋ ಹಾಕ್ಕೊಂಡು ಕೇಳಿದ್ರು. ಆಗ್ತಾಯಿದ್ದೆ. ಬಂದರು ಎಲ್ಲ ಒಂದು 20 ಜನ. ಬ್ಯಾನರ್ ಹಾಕ್ತಾಯಿದ್ದೀವಿ, ಓಕೆ ಹಾಕ್ತಾಯಿದ್ದೀವಲ್ವ, ಸುಮ್ಮನೆ ನಿಂತ್ಕೊಬೇಕು. ಅಲ್ಲಿ ಇನ್ನು ಮಾಧ್ಯಮಕ್ಕೆ ಬೋದಿದೆಯಾ, ಇನ್ನು ಪತ್ರಿಕೆಗೆ ಬೋದಿದೆಯಾ, ವೀರಕಪುತ್ರಂಗೆ ಬೋದಿದೆಯಾ, ಮುಖಾಮುಚ್ಚಿ ಹೊಡೆದಾಕ್ಬಿಡ್ತೀನಿ, ಕೊಳ್ಳು ಪಟ್ಟಿ ಹಿಡ್ಕೊಳ್ಳೋದು. ಬೇರೆ ಬೇರೆ ಮಾತುಗಳಾಡೋದು ಪುಣ್ಯಭೂಮಿನಲ್ಲಿ. ಹೇಳಿದೆ, ನಾನು ಮಾತಾಡಿದರೆ ನಾನು ಮಾತಾಡಿರೋದು ನೀವು ಬಿಡ್ರಿ, ಆಡಿಯೋ ಪ್ರಪಂಚಕ್ಕೆ ಗೊತ್ತೋ. ನಾನು ಯಾರು ಹೆಸರಿಡ್ಬೋದಿಲ್ಲ, ಹೆಸರಿಡಿದು ಯಾವ ಓನರ್ಗೂ ಬೋದಿಲ್ಲ, ಮಾಧ್ಯಮಕ್ಕೆ ಹೆಸರಿಡಿದು ಯಾವುದು ಟಿ ವಿ ಮಾಧ್ಯಮಕ್ಕೆ ನಾನು ಬೋದಿಲ್ವಲ್ಲ. ಅಲ್ಲಿ ಯಾರು ಕೆಲವರು ಯಾರಲ್ಲಿ ಅನುಚಿತವಾಗಿ ನಡ್ಕೊಂಡ್ರು ಅವ್ರಿಗೆ ಹೇಳಿದ್ದೀನಿ. ಅವ್ರು ಮಾತಾಡಿರೋ ಆಡಿಯೋಗಳು ನನ್ನ ಹತ್ರ ಇದೆ. ಮಾಧ್ಯಮದವರು ನನಗೆ ಹೆದರ್ಕೊಬೇಕು. ನಮ್ಮಂತ ಸಾವಿರಾರು ಜನ ಬೈತಾರೆ ಮಾಧ್ಯಮಕ್ಕೆ, ನಾನು ಒಬ್ಬ ಏನು ಸಪ್ರೇಟ್ ಅಲ್ಲ. ಪತ್ರಕರ್ತರಿಗೆ ಅನ್ಯಾಯ ಮಾಡೋರಿದ್ದೆ ಧ್ವನಿ ಎತ್ತಾರೆ, ಅದರಲ್ಲಿ ತಪ್ಪೇನು? ಅದಕ್ಕೆ ನೀವೆಲ್ಲ ಗಲಾಟೆ ಮಾಡ್ತೀರಿ. ಸಾಲದೆಂಬತ್ತ ನಾನು ಅವರು ಸ್ಟುಡಿಯೋಯಿಂದ ಆಚೆಗೆ ಬಂದರು, ಅಲ್ಲಿ ಒಬ್ಬ ಅವ್ರ ಹೆಸರು ಹೇಳೋಕ್ಕೆ ಯೋಗ್ಯತೆ ಇಲ್ಲ, ನನ್ನ ಮಕ್ಳುಗಳ ಹೆಸರುಗಳು ಹೇಳ್ಬಾರ್ದು. ಅವ್ರು ಯಾರು ಬಕೆಟ್ ನನ್ನ ಮಕ್ಕಳು ಎಲ್ಲ ಎಕಡವ ತಿಂದ್ಬಿಟ್ಟು ಬಂದಲ್ಲಿ ವಾಂತಿ ಮಾಡ್ತಾಯಿದ್ರು. ಕೃತಜ್ಞತೆ ತರಿಸ್ಬೇಕಲ್ಲ, ಏನು ಮಾಡ್ಕೊತೀರಿ ನಿಮಗೆ? ಏನು ಮಾಡೋಕ್ಕಾಗಲ್ಲ. ನನಗೆ ಒಂದೇಟು ಬಿದ್ದರೆ ರಾಜಗೌಡ 10 ಏಟು ಕೊಡ್ತಾನೆ ಉತ್ತರ. 10 ಏಟು ಅಂದರೆ ಏಟಲ್ಲ, ಉತ್ತರ 10 ಕೊಡ್ತಾನೆ. ಒಬ್ಬನೇ ಒಬ್ಬ ನಮ್ಮ ಮೇಲೆ ಕೈ ಮಾಡಬೇಕಾಯ್ತು. ಅವತ್ತು ಕತೆ ಬೇರೆ ಬೇರೆ ರೀತಿ ನಡೀತಾ ಇತ್ತು. ಹುಷಾರಿಲ್ಲ ನನಗೆ ಅವತ್ತು. ಒಂದು ಕೃತಜ್ಞತೆ ಬೇಡವಾ? ಗಲಾಟೆ ಇದ್ದರೆ ಕೇಳೋ ರೀತಿ ಕೇಳಬೇಕು, ನೇರವಾಗಿ ಮಾತಾಡಬೇಕು, ನೇರವಾಗಿ ಕೇಳಬೇಕು. ಹಿಂದೆಗಡೆಯಿಂದ ಕೆಲಸ ಮಾಡಿದ್ರೆ ಇದೇ ಕೆಲಸ ಆಗೋದು. ಒಬ್ಬ ನಾಯಕ ಅನ್ಸ್ಕೊಂಡವನು ನೇರವಾಗಿ ಮಾತಾಡಬೇಕು, ತಾಳ್ಮೆ ಇರ್ಬೇಕು, ಸಹನೆ ಇರಬೇಕು. ನಿನಗೆ ತಾಳ್ಮೆ ಸಹನೆ ಇಲ್ದೇನೆ ಆಡಿಯೋ ಬಿಟ್ಟೆ. ತಾಳ್ಮೆ ಕಳ್ಕೊಂಡೆ ರಾಜಗೌಡ ಅಲ್ಲ, ನೀ ಕೇಳ್ಕೊಂಡಿದ್ದು. ನನಗೆ ಕೋಪ ಇತ್ತು ಪತ್ರಕರ್ತರ ಮೇಲೆ, ಮಾಧ್ಯಮದ ಮೇಲೆ. ಕೆಲವೇ ನಮ್ಮವರು ಕಾರ್ಯಕ್ರಮ ನೆಪದಲ್ಲಿ ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಪೇಪರಲ್ಲಿ ಹಾಕ್ಸಿದ್ದಾರೆ, ನನ್ನ ಬಗ್ಗೆ ಪ್ರೆಸ್ ಮೀಟ್ಗೆ ಹೋಗ್ದಂಗೆ ಮಾಡಿದ್ದಾರೆ. ಅದೆಲ್ಲ ನನಗೆ ಕೋಪ ಇತ್ತಪ್ಪ. ಯಾರನ್ನ ಒಬ್ಬರನ್ನ ಸೇರಿಸಿ ನಾನು ಹೇಳಿವಲ್ಲ, 4-5 ಜನ ಇದ್ದಾರೆ ನನಗೆ. ಹೇಳಿದ್ನಲ್ಲ, 20 ಜನ ಇದ್ದಾರೆ ವಿರೋಧಿಗಳು. ನನ್ನ ಪ್ರಾಣಕ್ಕೆ ಕಂಟಕ ಆದರೆ ಏನು ಮಾಡ್ಕೊಳ್ಳಲ್ಲ, ನನಗೆ ಗೊತ್ತೋ. ಕಂಟಕ ಆದರೆ A1, A2, A3, A4 ಎಲ್ಲ ಬರೆದಿಕ್ಕಿದ್ದೀನಿ. ಬಕೆಟ್ಗಳೆಲ್ಲ ಪಾಪ ಎಲ್ಲ ಆಮೇಲೆ ಬರ್ತಾರೆ, ಅವರು ಹಚ್ಚಿನದ ಮೇಲೆ ಬರ್ತಾರೆ ಬಕೆಟ್ಗಳು. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಹೋರಾಟ ಅಚಲವಾಗಿರುತ್ತೆ, ಎದುರುಕೊಳ್ಳೋ ಸೀನೇ ಇಲ್ಲ ಈ ರಾಜುಗೌಡ. ಆಯಿತಾ? ನಮಗೆ ಜೀವ ಭಯ ಅನ್ನೋದು ನಮ್ಮ ಜೀವನದಲ್ಲೇ ಇಲ್ಲ. ನಾವೆಲ್ಲ ಆಟನೂ ಆಡಿಬಿಟ್ಟು ಸುಮ್ಮನೆ ಇದ್ದೀವಿ ಮರ್ಯಾದೆಗೆ. ಈಗ ನೆನ್ನೆ ಮೊನ್ನೆ ಕಂಡುಬಿಟ್ಬಿಟ್ಟು ಇವಾಗ ನೋಡ್ತಾ ಇದ್ದಾರೆ ಆಟಗಳನ್ನ. ನಾವು ಆಟಗಳನ್ನ 95ಇಂದ 2000ವರೆಗೂ ಆಟಗಳು ಆಡಿದ್ದೀವಿ ನಾವು. ನಮಗೆ ಅವೆಲ್ಲ ಬೇಕಿಲ್ಲ, ಆಯಿತಾ? ಅದಕ್ಕೆ ಹೋಯ್ತು ಅಂದರೆ ಅದು ಕಥೆನೇ ಬೇರೆ ಆಯ್ತದೆ. ನಮಗೆ ಬೇಕಾಗಿಲ್ಲ ಅದು.
ನಾವು ತುಂಬ ಕುಟುಂಬದಲ್ಲಿ ಬಂದವರು, ಏನು ಬಾಯಿ ಬಂದಾಗ ಬೈತೀನಯ್ಯ, ನನ್ನಿಷ್ಟ, ನಾನು ಹೋರಾಟಗಾರ, ಅಸಭ್ಯವಾಗೇ ಬೈತೀನಿ, ಅಸಭ್ಯ ಕೆಲಸ ಮಾಡೋರಿಗೆ. ಅದನ್ನು ಕೇಳೋಕ್ಕೆ ನೀವ್ಯಾರು? ಬತ್ತನಲ್ಲೇ ಪತ್ರಕರ್ತ ಬಂದಿದ್ದೆ, ಬೈತೀನಿ, ನನ್ನಿಷ್ಟ, ವಾಕ್ ಸ್ವಾತಂತ್ರ್ಯ ನಂದ್ರಿ, ಅದು ನಂದು ವಾಕ್ ಸ್ವಾತಂತ್ರ್ಯ, ನಾವು ಹೋರಾಟಗಾರ, ನನಗೆ ಅನ್ಯಾಯ ಆಗಿದ್ದ ನಾನು ವಿರೋಧ ವ್ಯಕ್ತಪಡಿಸ್ತೀನಿ. ಅದನ್ನು ಕೇಳೋಕ್ಕೆ ನೀವ್ಯಾರು? ಪತ್ರಕರ್ತರಿದ್ರೆ ನನ್ನ ಕೇಸ್ ಹಾಕ್ತಾರೆ, ಮಾಧ್ಯಮದಲ್ಲಿ ಕೇಸ್ ಹಾಕ್ತಾರೆ. ಯಾವ ಒಬ್ಬಂಗೆ ಲೀಡರ್ ಬಂದಿದ್ದು ಅವ್ನು ಕೇಸ್ ಹಾಕತ್ತಾನೆ. ಐ ವಿಲ್ ಯು ಫೈಟ್? ನಾನು ಕಂಪ್ಲೇಂಟ್ ಕೊಡೋದಾಯ್ತಲ್ಲ ಅವತ್ತು ನೀವೆಲ್ಲ ಮಾಡಿದ್ದಕ್ಕೆ. ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಸದಸ್ಯರುಗಳು ಮಾಡಿದ್ರಲ್ಲಪ್ಪ ನೀವು ನನಗೆ ದಬ್ಬಾಳಿಕೆನ, ನನಗೆ ಕಂಪ್ಲೇಂಟ್ ಕೊಡಲಿಲ್ಲ. ಅವೆಲ್ಲ ಬೇಕಿಲ್ಲ ಕಂಪ್ಲೇಂಟು, ಅವಶ್ಯಕತೆ ಇಲ್ಲ. ಒಂದು ಟೈಮ್ ಬರುತ್ತೆ, ಟೈಮ್ ನಾವು ಯಾವ ಪೊಲೀಸ್ನವ್ರ ತಲೆಬಯಸ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ನಾವು ಅಪ್ಪಾಜಿ ಅಭಿಮಾನಿಗಳು, ಎದುರಿಸ್ಬೇಕು, ಆಗ ಕೆಲಸದ ಬಗ್ಗೆ ನೋಡಬೇಕೆ ಹೊರತು ಇಂಥ ಥರ್ಡ್ ಕ್ಲಾಸ್ ಗಲಾಟೆಗಳು ಮಾಡಿಕೊಂಡು ಇದೆಲ್ಲ ಮಾಡ್ಕೊಂಡು ನಿಂತ್ಕೊಳ್ಳೋಕೆ ನಮಗೇನು ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಅಪ್ಪಾಜಿ ಕೆಲಸ ಆಗಬೇಕು. 10 ಕುಂಟೆದು ಮುಖ್ಯಮಂತ್ರಿಗಳ ಮನವಿ ಕೊಟ್ಟಿದ್ದೀನಿ. ಡಿ ಸಿ ಅವ್ರಿಗೆ ಗೌರವ ಕೊಟ್ಟಿಲ್ಲ, ಅವ್ರು ನಿಲ್ಸ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ಡಿ ಸಿ ಅವರು ನಿಲ್ಸ್ಕೊಳ್ಳಿ ಅವರು, ಆಯಿತಾ? ನಮ್ಮ ಕೆಲಸ ನಾವು 10 ಕುಂಟೆದು ಏನು ಮಾಡಬೇಕು ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಏನು ನೋಡ್ತೀವಿ, ಇನ್ನೊಂದು 3 ದಿವಸ ನಮ್ಮ ಮುಂದಿನ ಕ್ರಮ ನಾವು ಏನು ಮಾಡಬೇಕು. ಅಭಿಮಾನ್ ಸ್ಟುಡಿಯೋ ಮಾಲೀಕರನ್ನು ರಿಕ್ವೆಸ್ಟ್ ಮಾಡಿ ಕೇಳಿದ್ದೀನಿ. ಅವರೇ ಆಗಲಿ, ಅಭಿಮಾನ್ ಸ್ಟುಡಿಯೋ ಮಾಲೀಕರೇ ಆಗಲಿ, ಸರ್ಕಾರನೇ ಆಗಲಿ ನಮ್ಮ ಮನವಿಗೆ ಸ್ಪಂದಿಸಲಿಲ್ಲ ಅಂದರೆ ಮುಂದಿನ ಕಾನೂನು ಹೋರಾಟ ಇದ್ದೇ ಇರುತ್ತೆ. 10 ಕುಂಟೆ ದಾಖಲೆಗಳೊಂದಿಗೆ ಹೇಳ್ತಾ ಇದ್ದೀನಿ. ಇಷ್ಟು ಪುಣ್ಯಭೂಮಿ ಇದೆ, ಇಷ್ಟು ಪುಣ್ಯಭೂಮಿ ಇದೆ. ಇದನ್ನು ನೋಡಿ, ಡಿ ಸಿ ಕಚೇರಿ ಇದು. ಈ ಡಿ ಸಿ ಕಚೇರಿ ಇವೆಲ್ಲ ಏನು ಅಂದರೆ 2017ರಿಂದ ಇದೆ. 2017ರಿಂದ 2022 ಬೊಮ್ಮಾಯಿ ಅವ್ರ ಚೀಫ್ ಮಿನಿಸ್ಟ್ರ್ವರೆಗೂ ಇಲ್ಲಿದೆ. ಡಿ ಸಿ ಆಫೀಸಲ್ಲಿ ನಾನು ಮನವಿ ಕೊಟ್ಟಿರೋದು, ಅವ್ರು ರಿಪ್ಲೈ ಮಾಡಿರೋದು, ಆನ್ಸರ್ ಮಾಡಿರೋದು. ಜಿಲ್ಲಾಧಿಕಾರಿಗಳ ವೈಫಲ್ಯ ಈ ರೆಕಾರ್ಡಲ್ಲಿ ತೋರಿಸ್ತಾ ಇದೆ. ಈ ರೆಕಾರ್ಡಲ್ಲಿ ಜಿಲ್ಲಾಧಿಕಾರಿಗಳ ವೈಫಲ್ಯ, ಇದಕ್ಕೆ ನೇರ ಹೊಣೆ ಜಿಲ್ಲಾಧಿಕಾರಿಗಳಂತ ಹೇಳ್ತೀನಿ. ಇದು ಡಿ ಸಿ ಆಫೀಸು. ಕರ್ಣನಂತೆ ನೀದಾನಿಯಾದೆ